ಬಿಗ್ ಬಾಸ್ ಮನೇಲಿ ಏನು ಮಿಸ್ ಮಾಡ್ಕೊಂತೀರಾ ನೀವು ಅಂತ? ಬಿಗ್ ಬಾಸ್ನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಗ್ ಬಾಸ್ Okay. ಮನೇನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿರುವಂಥ ಕೆಲವು ಕಂಟೆಸ್ಟೆಂಟ್ಗಳನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಕ್ಯಾಮ್ರಾ ಬಿಕಾಸ್ ಎಲ್ಲಿ ನೋಡಿದ್ರು ಕ್ಯಾಮ್ರಾ, ನಾವ್ ಹಿಂಗ್ ಹೋಗ್ತಾ ಇರೋ ಕ್ಯಾಮ್ರಾ ನಮ್ಮನ್ನ ಫಾಲೋ ಮಾಡೋದು. ಅಂಡ್ ಅವ್ರನ್ನ ಏನಾದ್ರು ಮಾತಾಡ್ಸಿದ್ರೆ, ಈಗ ಲೈಕ್ ಎಕ್ಸಾಂಪಲ್ ಊಟ ಆಯ್ತಾ, ಬಿಗ್ ಬಾಸ್ ಊಟ ಆಯ್ತಾ, ಏನು ರಿಯಾಕ್ಟ್ ಮಾಡಲ್ಲ. ಬಿಗ್ ಬಾಸ್ ಏನು ರಿಯಾಕ್ಟ್ ಮಾಡಲ್ಲ, ಕ್ಯಾಮ್ರಾ ಓ ಹೌದಾ? ಈ ತರ ಒಂದು ರಿಯಾಕ್ಷನ್ ತುಂಬಾ ಕ್ಯೂಟ್ ಆಗಿರ್ತಾ ಇತ್ತು, ಕ್ಯಾಮ್ರಾ ರಿಯಾಕ್ಷನ್ಸ್ ಎಲ್ಲ. ಅಂಡ್ ಮೈಕ್ ಇಲ್ದೆ ನಾವು ಓಡಾಡೋ ಆಗಿರ್ಲಿಲ್ಲ. ಓಕೆ. 30 ಸೆಕೆಂಡ್ಸ್ಗೆ ಇಮಿಡಿಯೇಟ್ ವಾಯ್ಸ್ ಬರೋದು, ಅನುಷಾ ಅವರೇ ನಿಮ್ಮ ಮೈಕ್ ಅನ್ನು ಧರಿಸಿಕೊಳ್ಳಿ. ಅದನ್ನ ಎಷ್ಟು ಮಿಸ್ ಮಾಡ್ಕೊಂತೀರಾ ನೀವು? ತುಂಬಾ ಮಿಸ್ ಮಾಡ್ಕೊಂತೀನಿ ಆಕ್ಚುಲಿ. ಸಡನ್ ಕೈ ಹೋಗುತ್ತೆ ಮೈಕ್ ಹಾಕಿದೀನ ಅಂತ, ಆಮೇಲೆ ನೋ ನಾನು ಮನೇಲಿ ಇದ್ದೀನಿ, ಬಿಗ್ ಬಾಸ್ ಮನೇಲಲ್ಲ ಹೊರಗಿದ್ದೀನಿ ಅಂತ ಅನ್ಸುತ್ತೆ. ಎಸ್, ಹಂಗೆ ಈಗ ನೀವೊಂದು ಚಪಾತಿ ಸ್ಟೋರಿನ ನಾನು ಬಿಗ್ ಬಾಸ್ ಮನೇಲಿ ಈಗ ಆಕ್ಚುಲಿ ನಾನು ಮಿಸ್ ಮಾಡ್ಕೊಂತಾ ಇದ್ದೀನಿ ಚಪಾತಿ ಸ್ಟೋರಿನ. ಧರ್ಮನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಐ ರೆಸ್ಪೆಕ್ಟ್ ಧರ್ಮ ಸೋ ಮಚ್. ಒಂದು ತುಂಬಾ ನಾನು ನೋಡಿದ್ದಂಗೆ ನನ್ನ ಲೈಫಲ್ಲಿ ಅಥವಾ ನನ್ನ ಕೆರಿಯರಲ್ಲಿ ಒಂದು ತುಂಬಾ ಡೀಸೆಂಟ್ ರೆಸ್ಪೆಕ್ಟ್ಫುಲ್ ಪರ್ಸನ್ ಅವರು, ಧರ್ಮ ಅವರು. ಒಳಗಡೆ ಇದ್ದಾಗಲೂ ಅಷ್ಟೇ ಕೇರ್ ಮಾಡ್ತಾ ಇದ್ರು, ಅಷ್ಟೇ ಕಾಳಜಿ ವಹಿಸ್ತಾ ಇದ್ರು. ಕೆಲವೊಮ್ಮೆ ನನಗೆ ಕೈ ಕಾಲು ನೋವಾದಾಗ, ಆಟದಲ್ಲಿ ಬಿದ್ದಾಗ, ನನಗೆ ಕುಗ್ಗಿದಾಗ, ಎಲ್ಲರೂ ಬ್ಲೇಮ್ ಮಾಡಿದಾಗ ಬ್ಲೇಮಿಂಗ್ಸ್ ತೊಗೊಳಕ್ಕಾಗದೇ ಇದ್ದಾಗ ನನಗೆ ಆಗೆಲ್ಲ ನನಗೆ ಸಪೋರ್ಟಿವ್ ಆಗಿರ್ತಾ ಇದ್ರು. ಆ್ಯಂಡ್ ಸಮ್ಟೈಮ್ಸ್ ಅವ್ರು ಬ್ಲೇಮ್ ಮಾಡಿದಾಗಲೂ ನಾನು ಜಗಳ ಆಡಿದ್ದೆ, ಅದನ್ನು ಯಾವುದು ಮನಸ್ಸಲ್ಲಿ ಇಟ್ಕೊಳ್ದೆ ಇಮಿಡಿಯೇಟಾಗಿ ಬಂದು ಐಮ್ ಸಾರಿ ಮಾತಾಡಿಸಿ ಅಂತ ಹೇಳಿದ್ದುಂಟು. ಯಾವುದನ್ನು ಮನಸ್ಸಲ್ಲಿ ಇಟ್ಕೋತಾ ಇರಲಿಲ್ಲ. ಸೊ ಈ ಥರ ವ್ಯಕ್ತಿತ್ವನ ನಾನು ನೋಡಿದ್ದು ಅವರಲ್ಲೇ. ಅಂಡ್ ಆ ಮನೆಯಲ್ಲಿ ಎಲ್ಲರೂ ನಮ್ಮವರು, ಆದ್ರೂ ನಮ್ಮವರಲ್ಲ, ಬಟ್ ನಮ್ಮವರು ಅಂತ ಫೀಲ್ ಬರ್ತಿದ್ದು ಧರ್ಮ ಅವರು. ಓಕೆ. ನಾವು ಅವತ್ತು ಎಲ್ಲರೂ ನಿಮ್ ಜೊತೆ ಡಿಬೇಟ್ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ, ತುಂಬಾ ಜಗಳ ಎಲ್ಲ ನಡೆಯುತ್ತೆ. ಸೊ ನೀವ್ ಯಾಕೆ ಧರ್ಮನ್ ಮೇಲೆ ಜಾಸ್ತಿ ಕೋಪ ಮಾಡ್ಕೊಂಡ್ರಿ ಅಂತ? ಅದಕ್ಕೆ ಸಾಕಷ್ಟು ಕಾಮೆಂಟ್ಸ್ ಬಂದಿದೆ, ಧರ್ಮನ್ ಮೇಲೆ ಏನಾದ್ರು ಪೊಸೆಸಿವ್ ಇದೆಯಾ ಮೇಡಮ್ಗೆ ಅಂತ. ಹಾಗೇನಿಲ್ಲ. ನಾವ್ ಅಷ್ಟು ವರ್ಷಗಳಿಂದ ಪರಿಚಯ, ಒಂದು ದಿನನೂ ಧರ್ಮ ನನ್ನ ಮೇಲೆ ವಾಯ್ಸ್ ರೈಸ್ ಮಾಡಿರ್ಲಿಲ್ಲ. ಓಕೆ. ಇನ್ಫ್ಯಾಕ್ಟ್ ನಾನು ಯಾವ್ದಾದ್ರು ಸಣ್ಣ ವಿಷಯಕ್ಕೆಲ್ಲ ನಾನು ಜಗಳ ಆಡ್ತಿದ್ದೆ. ಏನಾದ್ರು ಅಂದ್ರೆ ಸಟ್ಟಲ್ಲೇ ಇರ್ಬೋದು, ಕೆಲವೊಮ್ಮೆ ಈ ಏನಾದ್ರು ಒಂದು ವಿಷಯಕ್ಕೆ ನಾನ್ ಮಾತಾಡಿದ್ದುಂಟು, ಬಟ್ ಅವ್ರು ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ. ಅಷ್ಟು ಡೌನ್ ಟು ಅರ್ತ್ ನೇಚರ್ ಇರುವಂತ ವ್ಯಕ್ತಿ ಅವರು. ಆಲ್ ಆಫ್ ಅ ಸಡನ್ ಧರ್ಮ ಅವರು ನನ್ನನ್ನು ಮನೆಯಿಂದ ಹೊರ ಹಾಕಕ್ಕೆ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಕ್ಕೆ ರೀಸನ್ಸ್ ಹುಡುಕಿ ಕೊಡ್ತಾ ಇದಾರಲ್ಲ. ರೀಸನ್ ಇದ್ದು ಕೊಡೋದು ಬೇರೆ, ಕೊಡ್ಬೇಕಲ್ಲ ರೀಸನು ಅಂತ ಹುಡುಕ್ಬಿಟ್ಟು ಕೊಡೋದು ಬೇರೆ. ಅದ್ರಲ್ಲಿ ಅಟ್ಲೀಸ್ಟ್ ಅವ್ರಾದ್ರು ಸ್ಟ್ಯಾಂಡ್ ತಗೊಂಡಿದ್ರೆ ಬಹುಶಃ ನಾನು ನಾಮಿನೇಟ್ ಆಗ್ತಾ ಇರ್ಲಿಲ್ಲ. ಮೀನ್ವೇಲ್ ನಾನು ಇವತ್ತು ಹೊರಗೂ ಬರ್ತಾ ಇರ್ಲಿಲ್ಲ. ಅದು ಬೇಜಾರಿತ್ತು. ನೀವೆಲ್ಲ ಹಾಕೊಂಡು ತುಳಿತಾ ಇರೋದು ನನಗೆ ತುಂಬಾ ಚೆನ್ನಾಗಿದೆ, ನಾನು ಎಂಜಾಯ್ ಮಾಡ್ತಿದ್ದೀನಿ ಅಂತ ನಾನು ಹೆಂಗೆ ಅನ್ಲಿ? ನಂಗೆ ಆ ಥರ ಫೇಕ್ ಆಗಿರೋಕ್ಕಾಗಲ್ಲ. ಐ ಆಮ್ ಲೈಕ್ ವೆರಿ ಸ್ಟ್ರೈಟ್. ನಂಗೆ ಹಿಂಗೆ ಅನ್ನಿಸ್ತಿದೆ, ನಾನು ಹಿಂಗೆ. ನನಗೆ ಹೋಗ್ಬಿಟ್ಟು ನೀವು ತಪ್ಪು ಅಂತ ಗೊತ್ತಿದ್ರು ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ನಾನು ಪಾಸಿಟಿವ್ ಆಗಿರ್ತೀನಿ, ನೀವು ತಪ್ಪು ಮಾಡ್ತಾ ಇದ್ರು ಅದನ್ನ ನಾನು ಪಾಸಿಟಿವ್ ಆಗಿ ತಗೋತೀನಿ ಅನ್ನೋ ಕ್ಯಾರೆಕ್ಟರ್ ನಂದಲ್ಲ. ವೆರಿ ಪ್ರಾಕ್ಟಿಕಲ್, ವೆರಿ ಸ್ಟ್ರೈಟ್ ಫಾರ್ವರ್ಡ್. ನೀವು ಮಾಡ್ತಿರೋ ತಪ್ಪು, ನೀವು ಮಾಡ್ತಿರೋದು ನಂಗೆ ಇಷ್ಟ ಆಗ್ತಾ ಇಲ್ಲ, ನಾನು ಈ ಕ್ಯಾಟಗರಿ. ಅದು ಧರ್ಮ ಅವ್ರ ಮೇಲೆ ಅಲ್ಲ, ನಾನು ಎಲ್ರಿಗೂ ರೀಸನ್ ಕೊಡ್ತೀನಿ. ಅಲ್ಲಿ ಪರ್ಟಿಕ್ಯುಲರ್ ಧರ್ಮ ಒಬ್ರು ನನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತಾರೆ, ಹಾಗಾಗಿ ನಾನು ಅವ್ರ ಮೇಲೆ ರೈಸ್ ಆದೆ ಅಂತ ಅನ್ಸುತ್ತೆ. ಬಿಟ್ರೆ ಬೇರೆ ಎಲ್ಲಾರು ಅವ್ರ ರೀಸನ್ಸ್ ಕೊಟ್ಟರು, ನಾನು ರೀಸನ್ ಕೊಟ್ಟೆ, ಸುಮ್ಮನೆ ಆದ್ರೂ ಬಿಟ್ರೆ ಧರ್ಮ ಅವರು ಮಾತಾಡ್ಸಕ್ ಬರ್ತಾರೆ. ಅಂಡ್ ಸ್ವಲ್ಪ ಅವ್ರಿಗೂ ಹರ್ಟ್ ಆಗುತ್ತೆ. ನಾನೊಂದು ಮಾತು ಕೇಳ್ತೀನಿ, ಅಗ್ರೆಷನ್ ಅಂತ ನೀವು ನನಗೆ ಹೇಳ್ತಿದ್ದೀರಾ, ನೀವೆಷ್ಟು ಅಗ್ರೆಷನ್ ತೋರಿಸ್ತಿದ್ದೀರಾ ಧರ್ಮ ಅಂತ ಒಂದು ಕ್ವಶನ್ ಮಾಡಿದಾಗ, ಅದಕ್ಕೆ ತಾನೇ ನಂಗೆ ಈ ತರ ಅವಾರ್ಡ್ ಕೊಟ್ರು ಅಂತ ಅವ್ರು ಅಂತಾರೆ. ನಂಗೆ ಬೇಜಾರಾಗ್ಬಿಡುತ್ತೆ.